ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ದಿಢೀರ್ ಪ್ರತ್ಯಕ್ಷ ಆಗಿರೋದು. ಮಾಸ್ಕ್ ಮ್ಯಾನ್ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ರಾಜು. ಈ ರಾಜು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾನೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ರಾಜು ವಿಚಾರಣೆಗೆ ಒಳಪಟ್ಟಿರೋದು ಎಸ್ಐಟಿ ಶವ ಹೂತಿಟ್ಟ ಕೇಸ್ನಲ್ಲಿ. ಈ ರಾಜುನ ವಿಚಾರಣೆಯಾಗಿದೆ. ಅದೇ ರಾಜು ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿರುವಂತದ್ದು. ಈ ರಾಜು ಅಲ್ಲಿ ಮುಸುಕುದಾರಿಯಾಗಿ ಸ್ಥಳಗಳನ್ನ ತೋರಿಸ್ತಾ ಇದ್ದಾನಲ್ಲ, ಆತನ ಸ್ನೇಹಿತ ಇದ್ದ. ಇದೇ ರಾಜು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಾನೆ. ಆತ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ, ಯಾವೆಲ್ಲ ಸತ್ಯಗಳು ಈಗ ಆಚೆ ಬಂದಿದೆ, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂತಹ ರಾಜು ಎಂಬವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸದ್ಯ ಆ ರಾಜು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗ ಎಸ್ಐಟಿ ಅಧಿಕಾರಿಗಳು ನಿಮ್ಮನ್ನ ಕರ್ಸ್ಕೊಂಡಿದ್ರು? ಈಗ 10 ದಿವಸ ಆಯ್ತು ಕರ್ಕೋಗಿ ಸರ್. ಏನೆಲ್ಲ ಕೇಳಿದ್ರು ಅಂತ? ಅವ್ರ ಬದಿ ನೀವು ಎಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ರು ಸರ್? ನಾನು 4-5 ದಿವಸ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಅಂತಂದೆ. ನಿಮ್ಗೆ ಎಷ್ಟು ಶವಗಳು ಹೂತಾಕಿದ್ದೀರ ಸರ್? ಶವಗಂತೂ ನಾನು ಹೂತಾಗಿಲ್ಲ ಸರ್. ನಮಗ್ ಸಿಕ್ಕುದು 2 ಶವ. ಒಂದು ಮರದಲ್ಲಿ ನ್ಯಾಣ ಹಾಕೊಂಡಿದ್ದು ಒಂದು ಶವ. ಅದೇನು ಮಾಡಕ್ಕಾಯ್ತಿರ್ಲಿಲ್ಲ. ಪೊಲೀಸರು ಬಂದ್ರು, ಅದನ್ನ ಬಿಚ್ಚಿ ಪ್ಯಾಕ್ ಮಾಡಿಕೊಡಪ್ಪ ತಗೋಯ್ತು ಅಂತ ಹೇಳಿದ್ರು. ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ಕೊಟ್ಕೊಳ್ತೇವೆ ಸರ್ ಬೆಳ್ತಂಗಡಿಗೆ. ಇನ್ನೊಂದು ನೀರಲ್ಲಿ ಬಿದ್ದಿತ್ತು ಸರ್, ಮೆಟ್ಲ ಹತ್ರ ಸಾನಗಟ್ಟತ್ತವು. ಅವೆರಡೇ ನೀವು ಅಲ್ಲಿ ನೋಡಿರೋದು ಶವ ಅಂದ್ರೆ? ಎಷ್ಟು ವರ್ಷ ಕೆಲಸ ಮಾಡಿದಿರಿ ಧರ್ಮಸ್ಥಳದಲ್ಲಿ? 5 ವರ್ಷ ಕೆಲಸ ಮಾಡಿದ್ದೆ ಸರ್. ಎಷ್ಟು ವರ್ಷ ಆಯ್ತು ಬಿಟ್ಟು ಬಂದು? ಈಗ ಬಿಟ್ಟು ಬಂದು 10 ವರ್ಷ ಮೇಲೆ ಸರ್. ಈಗೇನ್ ಮಾಸ್ಕ್ ಮ್ಯಾನ್ ಇದಾನಲ್ಲ, ಅವನು ನಿಮಗ್ ಪರಿಚಯನಾ? ಪರಿಚಯ ಇಲ್ಲ ಸರ್, ಪಕ್ಕದ ಮನೆ ಅವನೇ. ನಿಮ್ ಮನೆ ಪಕ್ಕದಲ್ಲೇ ಇದ್ನ ಅಲ್ಲಿ? ಅವ್ರ ಅಣ್ಣ ತಮ್ಮದಿರು ಅತ್ತಿಗೆ ಎಲ್ಲ ಒಂದೇ ಲೈನ್. ಅವರೆಲ್ಲ ಅವ್ರದ್ದು 4 ಮನೆ ಒಂದು, ನಮ್ದು 1 ಮನೆ ಒಂದು. ಏನ್ ಕೆಲಸ ಮಾಡ್ತಿದ್ರು ಅವರು? ಸರ್ ಸೀಪರ್ ಕೆಲಸನೇ ಮಾಡ್ತಾ ಇದ್ದೀವಿ ಎಲ್ಲಾನು. 5 ಮನೆಯವರು ಮಾಡ್ತಾ ಇದ್ದೆ ಅದೇ ಕೆಲಸನೇ. ನೀವು? ನಾವು ಅದೇ ಕೆಲಸ ಸರ್. ಅಲ್ಲಿ ಶವ ಸಿಕ್ಕಿದ್ರೆ ಯಾರು ನಿಮ್ಗೆ ಮಾಹಿತಿ ಕೊಡ್ತಿದ್ರು? ನಮ್ಗೆ ಮಾಹಿತಿ ಕಚೇರಿ ಇಲ್ಲ ಸರ್. ಸ್ಥಾನಗಢದಲ್ಲಿ ಐತೆ ನೋಡಿ ಆಫೀಸು. ಅವ್ರು ಬಂದು ಅಲ್ಲಿಗೆ ಫೋನ್ ಮಾಡ್ತಾರೆ ಮಾಹಿತಿ ಕಚೇರಿಗೆ. ಅವ್ರು ಬಂದು ನಮ್ಗೆ ಹೇಳ್ತಾರೆ, ರಾಜು ಅವ್ರಿಗೆ ಹಿಂಗೈತೆ ಚಿನ್ನ ಯಾರ್ಯಾರು ಬಂದು ಇದ್ ಮಾಡಿ ತೆಗ್ದು ಪೋಸ್ಟ್ ಮಾರ್ಟಮ್ ಕಳ್ಸಿಕೊಡಿ ಅಂತಾರೆ. ನಾವು ಆ ಕೆಲಸ ಮಾಡ್ತೀವಿ ಸರ್. ನೀವು ಯಾವ್ದು ಶವ ಹೂತಿಟ್ಟಿಲ್ಲ ಅಲ್ಲಿ? ಇಲ್ಲ ಸರ್, ಯಾವ್ದು ಗೊತ್ತಿಲ್ಲ ಸರ್. ಬಾಯ್ದು ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸ್ ಕೊಟ್ಟು ಕಳ್ಸಿವಿ ಅಷ್ಟೇ ಹೊತ್ತು. ಊತಾಗಿದ್ದೆಲ್ಲ ಒಂದಿಲ್ಲ ಸರ್. ಹ್ಞೂ ಸರ್, ಪೊಲೀಸರು ಬರ್ತಾ ಇದ್ರು, ಡಾಕ್ಟರ್ಗಳು ಬರ್ತಾ ಇದ್ರು, ಅವ್ರ ಜೊತೆ ಇಲ್ಲಪ್ಪರುಗಳು ಬರ್ತಾ ಇದ್ರು. ಬಂದಾಗ ಅವ್ರ ಜೊತೆ ಅಲ್ಲಿ ಮಾಡೋದಾದ್ರೆ ಮಾಡ್ತಾ ಇದ್ರು. ಮಾಡಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿ ನಾವು ಕೊಟ್ಟು ಕಳ್ಸ್ಬಿಡ್ತದ್ದು. ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ ಕೊಟ್ಟು ಕಳ್ಸ್ಬಿಡ್ತದ್ದು ಬೆಳ್ತಂಗಡಿಗೆ. ಅಲ್ಲಿ 100 ಶವ ಹೂತಿಟ್ಟಿದ್ದಾರೆ ಅಂತ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದಾನಲ್ಲ ಅಂತ. ಅದು ಸಿಕ್ಬೇಕಂತ ಇವಾಗ JCB ಗುಂಡಿ ತೆಗಿತೈತೆ ಸರ್. JCB ಗುಂಡಿ ತೆಗಿಬೇಕಾದ್ರೆ ಒಂದು ಮೂಳೆ ಏನಾರ ಸಿಕ್ಬೇಕಲ್ಲ, ಒಂದು ಬಾಡಿ ಏನಾರ ಸಿಕ್ಬೇಕು. ಇಲ್ದಾರೆ ಸುಳ್ಳೆಲ್ಲ ಹಾಕಿ ದನಿಗಳ ಮೇಲೆ ಹಾಕಿ ಸುಳ್ಳು ಹೇಳ್ಬೇಕು. 100 ಜನ ಸರ್ ಅನ್ನ ಹಾಕೋ ದನಿಗಳವರು, ಅವ್ರ ಮೇಲೆ ಹಾಕಿ ಸರ್ ಸುಳ್ಳು ಹೇಳ್ಬೇಕು. ಇದೆಲ್ಲ ಮಾತಾಡೋದು ಬಹಳ ತಪ್ಪಲ್ವಾ ಸರ್? ಇದು ಮಾಸ್ಕ್ ಹಾಕೊಂಡಿರೋ ಹೇಳ್ತಿರೋದೆಲ್ಲ ಸುಳ್ಳು ಹಾಗಾದ್ರೆ? ಅದೆಲ್ಲ ಸುಳ್ಳೇ ಸರ್. ಸುಮ್ನೆ ಅವ್ರ ದನಿಗಳ ಮೇಲೆ ಹೇಳ್ತಾ ಇರೋದು ಬಹಳ ಸುಳ್ಳು ಇದು. ನೀವು ಕೆಲಸ ಮಾಡ್ಬೇಕಾದ್ರೆ ಅವ್ನ ನಡವಳಿಕೆ ಹೆಂಗಿರ್ತಿತ್ತು ಅಂತ ಅಲ್ಲಿ ನೀವು ಜೊತೆಲಿದ್ದಾಗ? ಚೆನ್ನಾಗಿದ್ದ, ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದ, ಒಟ್ಟಿಗೆ ಬರ್ತಾ ಇದ್ದು. ಹಿಂಗೆ ಎಲ್ಲ ಒಂದ್ ಫ್ಯಾಮಿಲಿ ಇದಕ್ಕೆ ಹೋಯ್ತಾ ಇತ್ತು, ಬಾಬಳಿ ಬೆಟ್ಟಕ್ಕೆ ಹೋಯ್ತಾ ಇತ್ತು. ಒಂದ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಯ್ತಾ ಇತ್ತು. ಇನ್ನು ಬಾಕಿಯವರು ಸ್ಥಾನಗಟ್ಟೆ ಕಸ ಗುಡ್ಸ್ಕೊಂಡು ಮೆಟ್ಲಲ್ಲಿ ಬಟ್ಟೆ ಗಿಡ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದವು ಸರ್. ವೀರೇಂದ್ರ ಹೆಗ್ಡೆ ಅವ್ರ ಹೆಸರೆಲ್ಲ ಹೇಳ್ತಾ ಇದಾರೆ, ಅವ್ರು ಯಾರೋ ಹೇಳಿದ್ರು, ಏನೇನೋ ಬೇರೆ ಬೇರೆ ಕಥೆ ಎಲ್ಲ ಹೇಳ್ತಾ ಇದಾರೆ. ಬಹಳ ಸುಳ್ಳು ಸರ್ ಅದೆಲ್ಲ. ಅವ್ರ ಮೇಲೆ ಬಹಳ ಅಪರಾಧ ಹೊರಿಸ್ತಾ ಇದ್ರೆ ಬಹಳ ಸುಳ್ಳು ಸರ್ ಅದು. ಅಲ್ಲಿ ನೀವು ಕೇಳಿದ್ರ ಹೋಗ್ಲಿ ಇಷ್ಟೊಂದೆಲ್ಲ ಬಂದು ಶವಗಳು ಸಿಗ್ತವೆ ಅಥವಾ ಏನು ಆ ತರದ್ ಏನಾರು ಕೊಲೆ ಆಗಿದ್ದು ಆ ತರದೆಲ್ಲ ನೀವು ಕಂಡು ಮಟ್ಟಕ್ಕೆ ಕೇಳಿದ್ರ? ಏನು ಸರ್, ನಾ ಟಿವಿಲಿ ನೋಡ್ತಾನೆ ಇದ್ದಿಲ್ಲ ಸರ್. ಟಿವಿಲಿ ನೋಡ್ತಾನೆ ಇದ್ದೀನಿ, ಡೈಲಿ ನೋಡ್ತಾನೆ ಇದ್ದಿಲ್ಲಲ್ಲ. ಆ JCB ಅಷ್ಟು ಗುಂಡಿ ತೆಗಿಬೇಕಾದ್ರೆ ಒಂದ್ ಸಿಕ್ಲೇಬೇಕು. ಸುಮ್ಮನೆ ದನಗಳ ಮೇಲೆ ಯಾಕೆ ಸರ್ ಸುಳ್ಳು ಹೇಳ್ಬೇಕು ಇವನು? ಈ ಮಾಸ್ ಮ್ಯಾನ್ ಬಹಳ ತಪ್ಪಲ್ವಾ ಸರ್ ಅವ್ರ ಮೇಲೆ ಹೇಳೋದು? ಅವ್ರ ಮನೆ ಅನ್ನ ತಿಂದ್ಬಿಟ್ಟು ಅವ್ರಿಗೆ ಉಪ್ಪು ಹಾಕಿದ್ರೆ ಸರ್ ತಪ್ಪಲ್ವಾ ಸರ್ ಇದು? ಕೇಳ್ದಾಗ ದುಡ್ಡು ಕೊಡ್ತಾ ಇದ್ರು, ರಜಾ ಬೇಕಾದ್ರೆ ರಜಾ ಕೊಡ್ತಾ ಇದ್ರು, ಎಲ್ಲ ಕೊಡ್ತಾ ಇದ್ರು. ಇನ್ನೇನ್ ಸರ್ ಬೇಕು? ಟೈಮ್ ಊಟನೂ ಕೊಡ್ತಾ ಇದ್ರು ಅವ್ರು. ನಾವೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಊಟ ಇಸ್ಕೊ ಬರ್ತಾ ಇದ್ವಿ ಸರ್. ನಾವು ಇರೋದು ಸ್ಥಾನಘಟ್ಟ ನೇತ್ರಾವತಿಲಿ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾವೇ ಊಟ ಇಸ್ಕೊ ಬರ್ತಾ ಇದ್ದು. ನೀವು ಅಲ್ಲಿ ಕೆಲಸ ಮಾಡಿದ್ರಲ್ಲ, ಅವೆರಡು ಶವ ಬಿಟ್ಟು ಅಲ್ಲಿನ ಶವಗಳು ಸಿಕ್ಕಿವೆ ಜೊತೆ ಏನ್ ಮಾಸ್ಕ್ ಮ್ಯಾನ್ ಅವನೇನು ಊತಾಕಿಟ್ಟಿರೋದು ಆ ತರದ್ ಏನಾರು ನಿಮ್ಗೆ ಏನಾರು ಮಾಹಿತಿ ಇತ್ತ? ಇಲ್ಲ ಸರ್, ನನಗೆ ಗೊತ್ತಿದ್ದು ಸರ್ 2 ಸರ್. ಊತಾಕಿದ್ದೆಲ್ಲ ನಾವಿಲ್ಲ. ಆಂಬುಲೆನ್ಸ್ ಸರ್ ಬರುತ್ತೆ, ಪ್ಯಾಕ್ ಮಾಡಿದ್ವಿ ಸರ್, ಕೊಟ್ಟು ಕಳ್ಸ್ಬಿಡ್ತೀವಿ ಸರ್. ತಗೊಂಡು ನೀವು ಜೊತೆಲಿ ಬನ್ನಿ ಅಂತಂದ್ರೆ ನಾವು ಹೋಯ್ತೀವಿ ಜೊತೆಲಿ.
ತಗೊಂಡೋಗ್ಬೇಕು ಕುಯ್ತಾರೆ ನೋಡಿ, ಅಲ್ಲಿ ತಗೊಂಡೋಗಿ ಮಾಡ್ಬಿಟ್ಟು ನಮ್ಮ ಪಾಡು ಬಂದ್ಬಿಡ್ತೀವಿ ಸರ್ ನಾವು. ಈ ಮಾಸ್ಕ್ ಮ್ಯಾನ್ ಕಸ ಹೊಡೆಯೋದು ಅದವ್ರು ಹೊರತುಪಡಿಸಿದ್ರೆ ಈ ತರ ಶವ ಎತ್ತೋದು ಅಥವಾ ಬೇರೆ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರಾ? ಇಲ್ಲ ಸರ್, ಆ ಕೆಲಸ ಬಿಡ್ರಿ ಎಲ್ಲೂ ಹೋಗಕ್ಕಿಲ್ವಲ್ಲ ಸರ್. ವೀರೇಂದ್ರ ಹೆಗ್ಡೆ ಅವರು ನಿಮ್ಮನ್ನ ಮಾತಾಡಿಸಿದ್ರೆ ಏನಲ್ಲಿ ಹೆಂಗಿತ್ತು? ನಾವೆಲ್ಲ ಅವರ ದೇವಸ್ಥಾನದ ಕಸ ಇಸ ಗುಡ್ಸಾಗ ಸರ್ ನಮಸ್ಕಾರ ಅಂತಂದ್ರೆ ಅವ್ರಿಂದ ಅಂದ್ಬಿಟ್ಟು ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋರು. ನಿಮ್ಗೆ ಏನಾರ ಕಷ್ಟ ಆದ್ರೆ ಬಟ್ಟೆ ಎಲ್ಲ ಕೊಡೋರು ಸರ್, ವರ್ಷಕ್ಕೆ 2 ಜೊತೆ ಬಟ್ಟೆ ಕೊಡೋರು, ನನಗೂ ಕೊಡ್ತಾ ಇದ್ರು, ನಮ್ಮ ಹೆಂಗಸರು ಕೊಡ್ತಾ ಇದ್ರು. ಆದ್ರೆ ಇವನ್ ಮಾಡಿದ್ರೆ ಬಹಳ ತಪ್ಪು ಸರ್ ಇದು. ಅವ್ರ ಮೇಲೆ ಕೆಟ್ಟ ಹೆಸರು ತರ್ತಾರೆ, ಇನ್ನು ಬಹಳ ತಪ್ಪು ಇದು. ನೀವು ಅಲ್ಲಿಂದ ಕೆಲಸ ಬಿಟ್ಟು ಬಂದಾಗ್ಲೂ ಅಲ್ಲೇ ಕೆಲಸ ಮಾಡ್ತಿದ್ರ ಅವರು? ಇಲ್ಲ ಸರ್, ನಾನು ಫಸ್ಟೇ ಹೊಂಟೋಗಿದ್ದೆ. ನಾನು ಯಾವ್ದೋ ಇದಿತ್ತು, ನಾನು ಹೊಂಟಿದ್ದೆ ಸರ್. ನಾನು ಬಿಟ್ಬಿಟ್ಟು ಬಂದ್ಬಿಡು ಸರ್. ಅವರೆಲ್ಲ ಅಣ್ಣ ತಮ್ಮದಿರೆಲ್ಲ ಅಲ್ಲ ಕೆಲಸ ಮಾಡ್ತಿದ್ರು ಸರ್. ನನಗೆ ಗೊತ್ತಿಲ್ಲ ಸರ್. ನಿಮ್ ಜೊತೆ ಎಲ್ಲ ಮಾತುಕತೆ ಅಥವಾ ಏನು ಅಕ್ಕಪಕ್ಕದ ಮನೆಯವರಾಗಿದ್ರಿಂದ ಮಾತಾಡ್ಸೋದು ಅಥವಾ ಎಲ್ಲ ನಡವಳಿಕೆ ಎಲ್ಲ ಚೆನ್ನಾಗಿತ್ತ ಆಗ ಅಂತ? ಚೆನ್ನಾಗಿತ್ತು, ಎಲ್ಲ 5 ಮನೆಯವರು ಒಟ್ಟಿಗೆ ಚೆನ್ನಾಗಿದ್ದು ಸರ್. ನಾವು ಕ್ವಾರ್ಟರ್ ಸರ್. ಆ ಕಡೆ 3 ಲೈನು, ಈ ಕಡೆ 2 ಲೈನು, ಈ ಕಡೆ 3 ಲೈನ್, ಆ ಕಡೆ 3 ಲೈನ್, ಹಿಂಗೆ. ಅಲ್ಲಿದ್ದಾಗ ಯಾವುದೇ ರೀತಿ ಕೆಟ್ಟ ನಡವಳಿಕೆ ಮತ್ತೆ ಬೇರೆ ಬೇರೆ ನಡವಳಿಕೆ ಇರಲಿಲ್ಲ ಅವ್ರದ್ದು? ಏನಿಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೋ, ಒಟ್ಟಿಗೆ ಬರ್ತಾ ಇದ್ದೋ ಸರ್. ಈಗ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂತ? ಇವನು ಏನಕ್ಕೆ ಮಾಡ್ತಾ ಇದ್ದಾನೋ ಮಾಸ್ಕ್ ಮ್ಯಾನ್ ಗೊತ್ತಿಲ್ಲ ಸರ್. ಏನ್ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೋ ಏನಕ್ಕೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ದನಿಗಳ ಮೇಲೆ ಬಹಳ ಅಪರಾಧ ಹೊರಿಸ್ತಾ ಇದ್ದಾನೆ ಸರ್. SIT ಅಧಿಕಾರಿಗಳು ಬೇರೆ ಏನಾದ್ರು ಕೇಳಿದ್ರ? ಇಲ್ಲ ಸರ್, ಈಗ ನಿಮ್ಮ ಹತ್ರ ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಸರ್ ಕೇಳಿದವರು. ನೀವು ಹೇಳಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ರ ಅವರು? ಹ್ಞೂ ಸರ್, ಇವಾಗ ಹೆಂಗ್ ಮಾಡಿದ್ರು ಹಂಗೆ ತರ ಮಾಡಿದ್ರು ಸರ್. ಹ್ಞೂ ಸರ್, ಅರ್ಧ ಗಂಟೆನಿಲ್ಲ ಸರ್. ಈಗ ನಿಮ್ಮ ಹತ್ರ ಎಷ್ಟೊತ್ತ ಮಾತಾಡಿದೆ ಅಷ್ಟೊತ್ತೆ ಸರ್, ಅಷ್ಟೇ ಸರ್. ನಾನು ಅಲ್ಲಿ ಬಿಟ್ಟೆ 10 ವರ್ಷದ ಮೇಲೆ ಆಗೋಯ್ತೆ ಸರ್. ನಂಗೂ ಅದಕ್ಕೂ ಏನೋ ಗೊತ್ತಿಲ್ಲ ಸರ್. ಅವರು ಏನೇ ಮಾಡ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ ಸರ್. ಒಟ್ಟಲ್ಲಿ ಇವ್ನ ಇಲ್ದಿರೋದೆಲ್ಲ ದನಗೋಳಿ ಮೇಲೆ ಸುಳ್ಳು ಹೇಳಿ ಅಪರಾಧ ಹೊರಿಸ್ತಾ ಇದ್ದಾನೆ ಸರ್. ಅದು ಬಹಳ ತಪ್ಪು ಸರ್. ಅದು ಇದಿಷ್ಟು ವಿಚಾರಣೆಗೊಳಪಟ್ಟಂತ ರಾಜು ಅವರ ಮಾತು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ದಿಢೀರ್ ಪ್ರತ್ಯಕ್ಷ ಆಗಿರೋದು. ಮಾಸ್ಕ್ ಮ್ಯಾನ್ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ರಾಜು. ಈ ರಾಜು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾನೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ರಾಜು ವಿಚಾರಣೆಗೆ ಒಳಪಟ್ಟಿರೋದು SIT ಶವ ಹೂತಿಟ್ಟ ಕೇಸ್ನಲ್ಲಿ. ಈ ರಾಜುನ ವಿಚಾರಣೆ ಆಗಿದೆ. ಅದೇ ರಾಜು ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿರುವಂತದ್ದು. ಈ ರಾಜು ಅಲ್ಲಿ ಮುಸುಕುದಾರಿಯಾಗಿ ಸ್ಥಳಗಳನ್ನ ತೋರಿಸ್ತಾ ಇದ್ದಾನಲ್ಲ, ಆತನ ಸ್ನೇಹಿತ ಇದ್ದ. ಇದೇ ರಾಜು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ. ಆತ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ, ಯಾವೆಲ್ಲ ಸತ್ಯಗಳು ಈಗ ಆಚೆ ಬಂದಿದೆ, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ.